ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನು ಇವತ್ತಿನ ದಿವಸ ಇತಿಹಾಸ ಪ್ರಸಿದ್ಧ ಬರಗೂರಿನ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಒಂದು ಹಬ್ಬದಂದು ಏನು ಬೆಳಿಗ್ಗೆಯಿಂದನೂ ಕೂಡ ಈ ಪೂಜಾ ಕೈಂಕರ್ಯಗಳು ನಡೀತಿದ್ದು, ರಾತ್ರಿ ಕೂಡ ಎಲ್ಲ ಜಾಗರಣೆ ಮಾಡಿ ರುದ್ರಾಭಿಷೇಕ ಸಹ ದೇವಸ್ಥಾನದಲ್ಲಿ ನಡೆಯುತ್ತೆ. ತದನಂತರ ಬೆಳಗಿನ ಜಾವ ಸುಮಾರು 5:30ರಿಂದ 6 ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ಮಾಡೋ ಮೂಲಕ ಜಾಗರಣೆಯನ್ನ ಮುಕ್ತಾಯವನ್ನು ಮಾಡ್ತವೆ. ಹಾಗಾಗಿ ಎಲ್ರಿಗೂ ಕೂಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಏನು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಅಲ್ಲಿಗೆ ಕಳೆದ 3 ವರ್ಷದ ಹಿಂಚೆ ಏನೆಲ್ಲರ ಸಹಕಾರದಿಂದ ಏನು ಜೀರ್ಣೋದ್ಧಾರ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ದೇವಸ್ಥಾನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ಆಶೀರ್ವಾದದಿಂದ, ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಅವರು ಮತ್ತೆ ನಮ್ಮ ಎಲ್ಲ ಗ್ರಾಮಸ್ಥರ ಸಹಯೋಗದಿಂದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಎಲ್ಲರೂ ಸೇರಿ ಬಹಳ ಉತ್ತಮವಾಗಿ ಯಶಸ್ವಿಯಾಗಿ ನಾವು ನಿಭಾಯಿಸಿ ದೇವಸ್ಥಾನದ ಕೆಲಸವನ್ನ ಮಾಡಿದ್ದೇವೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಈ ನಮ್ಮ ಉಮಾ ಮಹೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ, ಎಲ್ಲರೂ ಕೂಡ ಬೆಳಿಗ್ಗೆ ಸುಮಾರು ಒಂದು 5:30ರಿಂದ 6 ಗಂಟೆ ಹೊತ್ತಿಗೆ ನಮ್ಮ ಏನು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಪರವಾಗಿ ಕೋರೋದಕ್ಕೆ ನಾನು ಇಚ್ಛೆಪಡ್ತೀನಿ. ಬರಗೂರಿನ ಈಶ್ವರ ದೇವಸ್ಥಾನ ಅಂದರೆ ಭಾರಿ ವಿಶೇಷವಾದ ದೇವಸ್ಥಾನ. ಯಾಕೆಂದರೆ ಇಂಥ ಒಂದು ಲಿಂಗ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಆಂಧ್ರ ಪ್ರದೇಶ ಪಕ್ಕ ಹೇಮಾವತಿಯಲ್ಲಿದೆ. ಇದು ಮಹಾಶಿವರಾತ್ರಿ ಪ್ರತಿ ವರ್ಷವೂ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ನಮ್ಮ ಕಮಿಟಿನವರು. ಹಿಂದೆ ಈ 3 ವರ್ಷದಿಂಚೆ ಈ ದೇವಸ್ಥಾನ ಭಾರಿ ಒಂದು ಶಿಥಿಲವಾಗಿತ್ತು. ಏನೋ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ಇದು ಒಳ್ಳೆ ಅಭಿವೃದ್ಧಿ ಆಯಿತು. ಹಾಗೆ ನಮ್ಮ ಬರಗೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ದೇವಸ್ಥಾನ ಒಳ್ಳೆ ಅಭಿವೃದ್ಧಿ ಆಗಿದೆ. ಹಾಗೆ ಇವತ್ತು ಜಾಗರಣೆ ಇರುತ್ತೆ. ಬೆಳಗಿನ ಜಾವ ಮಹಾಮಂಗಳಾರತಿ ಆದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆದ್ದರಿಂದ ಬರಗೂರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಇದನ್ನು ಯಶಸ್ವಿಗೊಳಿಸಬೇಕು, ಪೂಜೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಕಮಿಟಿ ಪರವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೀನಿ. ಇಲ್ಲಿನ ಇತಿಹಾಸ ಪ್ರಸಿದ್ಧ ಉಮಾಮಹೇಶ್ವರಿ ದೇವಸ್ಥಾನ ಧರ್ಮಸ್ಥಳ ಸಂಘದವರು ಮತ್ತು ನಮ್ಮ ಬರಗೂರಿನ ಈಶ್ವರ ಸೇವಾ ಸಮಿತಿನವರು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ.